ವರ್ಧನ್ ಫರ್ಟಿಲಿಟಿ ಹಾಸ್ಪಿಟಲ್ಗೆ ನಿಮಗೆ ಸ್ವಾಗತ. ಸೊ ವೀಕ್ಷಕರೇ, ನಮ್ಮ ಜೊತೆಗೆ ಒಂದು ದಂಪತಿಗಳಿದ್ದಾರೆ. ಅವ್ರು ತಿಳ್ಕೊಳ್ಳೋಣ ಅಂದ್ರೆ ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ ಏನೆಲ್ಲ ನೋವುಗಳನ್ನ ಅನುಭವಿಸಿದ್ರು, ಎಷ್ಟು ವರ್ಷ ಅವ್ರಿಗೆ ಆಗಿತ್ತು ಮದುವೆಯಾಗಿ, ನಮ್ಮ ವರ್ಧನ್ ಫರ್ಟಿಲಿಟಿನಲ್ಲಿ ಯಾವ ತರ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ತು, ಕಾಸ್ಟ್ ಪ್ರೈಸ್ ಏನಿದೆ, ಹಾಸ್ಪಿಟಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ಕಾರ, ನಿಮ್ಮ ಹೆಸರು ಏನಂತ ಹೇಳಿ? ನನ್ನ ಹೆಸರು ಪವನ್ ಅಂತ ಹೇಳಿ. ಪವನ್. ನನ್ನ ಹೆಸರು ವಿಶಾ. ಓಕೆ. ಸೊ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ನಿಮಗೆ? 5 years ಆಗಿದೆ. 5 years ಆಗುತ್ತೆ. ಸೊ ಏನ್ ಟ್ರೀಟ್ಮೆಂಟ್ ಆಗಿತ್ತು? ಯಾವಾಗ ಬಂದಿದ್ರು ನೀವು ವರ್ಧನ್? ಯಾವ ವರ್ಷದಲ್ಲಿ ಬಂದಿದ್ರಿ ನಿಮಗೆ? ಲಾಸ್ಟ್ ಇಯರ್ ಬಂದಿದ್ದು ಆಗಸ್ಟ್ ಅಲ್ಲಿ ಕನ್ಸೀವ್ ಆಗಿದ್ದೆ. ಬಟ್ ಅದ ಎಕ್ಟೋಪಿಕ್ ಆಗಿದ್ರಿಂದ ಆಗಸ್ಟ್ ಎಲ್ಲ ಇದು ಮಾಡಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಅಬೋರ್ಷನ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಸೆಪ್ಟೆಂಬರ್ ಇಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ 5th ಮಂತ್. ಫಸ್ಟ್ ಎಕ್ಟೋಪಿಕ್ ಆಗಿತ್ತು. ತುಂಬಾ ಪೇನ್ಫುಲ್ ಅಲ್ವಾ? ತುಂಬಾ ಪೇನ್ಫುಲ್. ಸೊ ಅದು ನ್ಯಾಚುರಲಿ ಕನ್ಸೀವ್ ಆಗಿದೆ. ಇಲ್ಲೇ ನೀವು ಸರ್ಜರಿ ಮಾಡಿಸ್ಕೊಂಡ್ರಿ, ಒಂದು ಟ್ಯೂಬ್ ಇಲ್ಲ ನಿಮ್ಗೆ. ಸೊ ಒಂದು ಟ್ಯೂಬ್ ಇಲ್ಲ ಅಂತ ನಿಮ್ಗೆ IVF ಹೋಗಿ ಅಂತ. ಸೊ IVF ಆದ್ಮೇಲೆ ಎಷ್ಟು ಸೈಕಲ್ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಬಂತು? ನಮಗೆ ಡಿಸೆಂಬರ್ ಅಲ್ಲಿ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆಗುತ್ತೆ ಲಾಸ್ಟ್ ಡಿಸೆಂಬರ್ ಅಲ್ಲಿ. ಸೊ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ಈಗ? ಈಗ 5th ಮಂತ್ ರನ್ನಿಂಗ್. 5th ಮಂತ್ ರನ್ನಿಂಗ್. ಕಂಗ್ರ್ಯಾಚುಲೇಷನ್ಸ್, 5th ಮಂತ್ ರನ್ನಿಂಗ್. ನೋ, ಈಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಹೆಲ್ದಿ ಆಗ್ತಿದೆ. ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಹೆಲ್ದಿ ಮಗು ಕೊಡೋಣ ಅಂತ. ನಮಗೆ ಬೇಕಾಗಿರೋದೇ ಸಮಾಜಕ್ಕೆ ಒಂದು ಹೆಲ್ದಿ ಮತ್ತು ಒಂದು ಸಂಪತ್ತನ್ನ ಕೊಡಬೇಕು, ಹೆಲ್ದಿ ಮಗು ಆಗ್ಲಿ. ಸೊ ನಿಮ್ಗೆ ಈ 5 ವರ್ಷದಲ್ಲಿ ನೀವು ಎಲ್ಲಾದ್ರೂ ಬೇರೆ ಹಾಸ್ಪಿಟಲ್ ಆದ್ರೂ ತೋರಿಸಿದ್ರ? ಇಲ್ಲ ಮಮ್ಮಿ, ಎಲ್ಲೂ ತೋರಿಸಿಲ್ಲ, ಇದೇ ಫಸ್ಟ್ ಟೈಮ್. ಹೇಗಿದೆ ನಮ್ಮ ಹಾಸ್ಪಿಟಾಲಿಟಿ? ಡಾಕ್ಟರ್ಸ್ ಹೇಗಿದ್ದಾರೆ? ಫೆಸಿಲಿಟಿ ಹೇಗಿದೆ? ಫೆಸಿಲಿಟಿ, ಡಾಕ್ಟರ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ನಮಗೂ ಕಂಫರ್ಟ್ ಫೀಲ್ ಆಗುತ್ತೆ ಮ್ಯಾಮ್, ಬರಕ್ಕೆ ಹೋಗಿ ಮನೆ ತರನೇ ಫೀಲ್ ಆಗುತ್ತೆ ಕೆಲವೊಂದು. ಫೆಸಿಲಿಟಿ ಇದೆ, ಮನೆ ತರ ಫೀಲ್ ಆಗುತ್ತೆ, ಹಾಸ್ಪಿಟಲ್ ಬಂದೋರ್ತಾರೆ ಅಂತ ಅನ್ಸಲ್ಲ. ಸೊ ನೀವು ಕಾಸ್ಟ್ ಪ್ರೈಸ್ ಹೇಗೆ ಅನ್ಸುತ್ತೆ? ತುಂಬಾ ಎಕ್ಸ್ಪೆನ್ಸಿವ್ ಇದೆ ಟ್ರೀಟ್ಮೆಂಟ್? ಇಲ್ಲ ಮ್ಯಾಮ್, ರೀಸನೇಬಲ್. ಸೊ ನಿಮ್ಗೆ ಎಲ್ಲ ಓವರ್ ಆಲ್ ಆಗಿ ಓಕೆ? ಓಕೆ. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಮಕ್ಳಿರಲ್ಲ ಅಂತವರಿಗೆ ಏನಾದ್ರು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಬಂದು ಒಂದ್ಸತಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಮತ್ತೆ ಇನ್ನೊಂದ್ಸತಿ ಬರೋಕೆ ಇಷ್ಟ ಪಡ್ತಾರ ಮ್ಯಾಮ್ ಯಾರು. ಹೌದಲ್ಲ? ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಫೀಡ್ಬ್ಯಾಕ್. ನೋಡಿದ್ರಲ್ಲ ವೀಕ್ಷಕರೇ, ಇವ್ರ ಮದುವೆ ಆಗಿ 5 ವರ್ಷ ಆಗಿ ನ್ಯಾಚುರಲ್ ಕನ್ಸೀವ್ ಆಗಿ ಎಕ್ಟೋಪಿಕ್ ಆಗಿ ಮತ್ತೆ ಎಕ್ಟೋಪಿಕ್ ಸರ್ಜರಿ ಇಲ್ಲೇ ಮಾಡಿಕೊಂಡು ಮತ್ತೆ ಈಗ 5 months ಪ್ರೆಗ್ನೆನ್ಸಿ ಇದ್ದಾರೆ. ಸೊ ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಒಂದು ಹೆಲ್ದಿ ಮಗು ಆಗ್ಲಿ, ಆದಷ್ಟು ಬೇಗ ಆಗ್ಲಿ ಅಂತ ನಾವು ದೇವರ ಪ್ರಾರ್ಥಿಸೋಣ. ಈಗ ನಿಮಗೂ ಮದುವೆ ಆಗಿ 4 ಅಥವಾ 5 ವರ್ಷ ಆಗಿತ್ತು ಅಂತಂದ್ರೆ ನಿಮ್ಗೆ ಇಲ್ಲೆಲ್ಲ ಫೆಸಿಲಿಟಿ ಇದೆ. ಅವ್ರು ಒಂದೇ ಸಲ ಬಂದ್ರೆ ಮತ್ತೊಂದ್ಸಲ ಬರ್ಬೇಕಂತ ಅನ್ಸುತ್ತೆ ಅಂತ ನಮ್ಮ ಮಕ್ಕಳಿಲ್ಲದ ದಂಪತಿಗಳೇ ಹೇಳಿದ್ರು. ಈಗ ಪಾಸಿಟಿವ್ ಆಗಿ 5 ತಿಂಗಳ ಸಂತೋಷವಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್.